ಭಾಸ್ಕರ್ ಅವರೇ, ಶ್ರೀ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಘಟನೆ ನಡೀತಲ್ಲ, ಹೌದು, ದಿವಾಕರಾಚಾರ್ಯ, ಹೌದು. ಇಂಥದ್ದೇ ಘಟನೆಗಳು ಈ ಹಿಂದೆ ನಡೆದಂತಹ ನೆನಪುಗಳು ಇದೆಯಾ? ನಾನು 1982ರಿಂದ ನನಗೆ ಆ್ಯಕ್ಚುಲಿ ಆವಾಗ ಲೈಸೆನ್ಸ್ ಇರಲಿಲ್ಲ. ಆಟೋ ರಿಕ್ಷಾದಲ್ಲಿ ನಾನು ಡ್ರೈವರ್ ಆಗಿದ್ದೇನೆ. ಅಂದರೆ ನಾನು ಪ್ಯಾಸೆಂಜರ್ ಓಡಿಸ್ಲಿಕ್ಕೆಲ್ಲ. ನಾನು ಧರ್ಮಸ್ಥಳ ವಿಜಯ ಕ್ಯಾಂಟೀನ್ ಅವರ ಆಟೋ ರಿಕ್ಷಾದಲ್ಲಿ ನಾನು ಡ್ರೈವರ್ ಆಗಿದ್ದೆ. ಅವರ ಆಟೋದಲ್ಲಿ ನಾನು ಬೆಳ್ತಂಗಡಿಯಿಂದ ಹಾಲು ತರ್ತಿದ್ದೆ ಹೋಟೆಲಿಗೆ. ಅಂದರೆ ಈ ರೋಡಿಂದ ಹಾಲು ಬರ್ತಿತ್ತು, ಆ ಹಾಲು ಕ್ಯಾನಲ್ಲಿ ನಾನು ಧರ್ಮಸ್ಥಳಕ್ಕೆ ತರ್ತಿದ್ದೆ. ಆ ಸಮಯದಲ್ಲಿ ಬೆಳಿಗ್ಗೆ ನಾನು ಒಂದು 5-5:30, 6 ಗಂಟೆ ಸಮಯದಲ್ಲಿ ಬಂದರೆ ನೇತ್ರಾವತಿಯಲ್ಲಿ ಸ್ನಾನ ಮಾಡಿದ ಕೂಡಲೇ ಹೆಚ್ಚಿನವರಿಗೆ ಮೈಯಲ್ಲಿ ಬರ್ತದೆ, ದರ್ಶನ ಬರ್ತಾರೆ. ಅವರು ಯಾರನ್ನು ಕೂಡ ನೋಡೋದಿಲ್ಲ ಸರ್, ಅವರು ಯಾರನ್ನು ಕೂಡ ನೋಡೋದಿಲ್ಲ. ಅವರು ನೇತ್ರಾವತಿಯಲ್ಲಿ ಸ್ನಾನ ಮಾಡೋದು ಮಾತ್ರ, ತನ್ನ ಎಲ್ಲ ಉಡುಪುಗಳಲ್ಲಿ ಇದ್ದ ಅದನ್ನು ಮುಳುಗಿ ಸ್ನಾನ ಮಾಡ್ತಾರೆ. ಎದ್ದು ಓಡಿ ಬರುವುದೇ ಅಣ್ಣಪ್ಪ ಸ್ವಾಮಿಯ ಪಾದದ ಹತ್ರ ಓಡಿ ಬರೋದು. ಅಂದರೆ ಅವರ ಹಿಂದೆ ಇದ್ದವರ ಫ್ಯಾಮಿಲಿ ಅವರೆಲ್ಲ ಆಟೋದಲ್ಲಿ ಬರೋದು. ಅದರ ಅಷ್ಟು ಸ್ಪೀಡಾಗಿ ಓಡಿ ಬರ್ತಾರೆ. 1-2 ಜನ ಅಲ್ಲ, ಒಂದು ಸೋಮವಾರ ಭಾನುವಾರ ಅಂತೂ ಸೋಮವಾರ ಅಂತೂ ಕೇಳಲಿಕ್ಕಿಲ್ಲ. ಸೋಮವಾರ ಯಾಕೆ ಅಂತ ಹೇಳಿದ್ರೆ ಈಶ್ವರನ ದಿನ ಸೋಮವಾರ, ಅವತ್ತು ತುಂಬ ಜನ ಬರ್ತಾರೆ. ಮತ್ತು ಬೇರೆ ಬೇರೆ ವಿಶೇಷ ಶಿವರಾತ್ರಿ ಅವತ್ತೆಲ್ಲ ಕೇಳಬೇಡಿ. ನಾನು ಸಾಧಾರಣ ನನಗೆ ಗೊತ್ತಿದ್ದಾಗೆ ನಾನು 1986ರಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿವರೆಗೆ ನಾನು ಅಲ್ಲಿ ಆಟೋ ರಿಕ್ಷಾ ಡ್ರೈವರ್ಗಳ ಕೆಲಸ ಮಾಡ್ತಿದ್ದೆ, ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಸಮಯದಲ್ಲಿ ನಾನು ನೋಡಿದಾಗೆ ಇದೇ ರೀತಿ ಅಂತ ಹೇಳಿದ್ರೆ ಅಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಹತ್ರ ಬಂದು ಅವರಿಗೆ ದರ್ಶನ ಆಗಿ ಅಲ್ಲಿಂದ ಸೀದಾ ಕ್ಷೇತ್ರದ ಮುಂದೆ ಬರ್ತಾರೆ. ಹೆಚ್ಚಿನವ್ರು ಏನು ಮಾಡ್ತಾರೆ ಬಂದರೆ ಕ್ಷೇತ್ರದ ಒಳಗೆ ಹೋಗ್ತಾರೆ. ಅಂಥವರು ಎಲ್ಲ ದರ್ಶನ ಮಾಡ್ಕೊಂಡು ಬಂದರೆ ಅವ್ರನ್ನ ಬಿಡ್ತಾರೆ ಬೇಗ. ಯಾಕಂತ ಹೇಳಿದ್ರೆ ಅವರಿಗೆ ಕ್ಯೂ ಅಲ್ಲೆಲ್ಲ ನಿಲ್ಲಿಗೆ ಆಗೋದಿಲ್ಲಲ್ಲ, ಅವರು ಬಿಡ್ತಾರೆ, ಇಮಿಡಿಯೇಟ್ಲಿ ಬಿಡ್ತಾರೆ. ಅವ್ರು ಬಿಟ್ಟ ಕೂಡಲೇ ಮಂಜುನಾಥ ಸ್ವಾಮಿ ಬಾಗಿಲಿಗೆ ಹೋಗ್ತಾರೆ. ಹೋದಾಗಲೇ ಅಲ್ಲಿ ಮುಂಡ ಸುಧಾರರು ಇದ್ದಾರೆ. ಈಗ ದಲಂಪೇಟೆ ಇರ್ಬೋದು, ಮನೆ ಉಳಿತಾಯ ಇರ್ಬೋದು, ಕೊಟ್ಯಾನ ಮಂಟ್ರ ಅಂತ ಇರ್ಬೋದು. ಅಲ್ಲಿ 4 ಜನವನ್ನು ಅಲ್ಲಿಯ ಕ್ಷೇತ್ರಪಾಲಕರಾಗಿ ಅಲ್ಲಿ ರಕ್ಷಣೆ ಅಂದರೆ ಅವರಿಗೆ ನ್ಯಾಯ ಕೊಡುವಂತ ಇದ್ದಾರೆ. ಯಾಕೆಂದರೆ ಹೆಗ್ಡೆ ಅವ್ರು ಬಿಟ್ಟರೆ ಅವ್ರಿಗೆ ಮತ್ತೆ ಅಲ್ಲಿ ಓಡ್ತಾರೆ. ಓಡಿದ ಕೂಡಲೇ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೇಳ್ತಾರೆ, ಏನು ಎಲ್ಲಿಂದ ಬಂದದ್ದು, ಏನು ವಿಷಯ, ಏನು ಸಂಗತಿ ಅಂತೆಲ್ಲ ಕೇಳ್ತಾರೆ. ಅವರು ಎಲ್ಲರಿಗೆ ಅಂತ ಹೇಳಿದ್ರೆ ಒಂದು ಅವರಿಗೆ ಅದು ಕೇಳೋದೇ ಇಲ್ಲ ಅಂತ, ಇನ್ನೂ ಕೂಡ ಮಾತಾಡೋದೇ ಇಲ್ಲ ಅಂತ ಆಗುವಾಗ ಅವರು ಅಲ್ಲಿ ಅವ್ರ ಹತ್ರ ಒಂದು ನಾಗರ ಬೆತ್ತದಾಗಿ ಒಂದು ಬೆತ್ತ ಇರ್ತದೆ, ಬೆಳ್ಳಿಯ ಕಟ್ಟಿಯ ಇದು ಮಾಡಿ ಅದರಲ್ಲಿ ಸ್ವಲ್ಪ ಹೀಗೆ ಟಪ್ ಅಂತ ಹೊಡೆದಾಗೆ ಮಾಡ್ತಾರೆ. ಹೊಡೆದಾಗೆ ಮಾಡಿದ ಕೂಡಲೇ ಅಯ್ಯೋ ಹೊಡಿಬೇಡಿ ಅಂತೇಳಿ ಅದು ಅಲ್ಲಿ ಒಂದು ನ್ಯಾಯ ಸಿಗ್ತದೆ ಅವರಿಗೆ. ಆವಾಗ ಅವರು ಹೇಳ್ತಾರೆ, ಏನಾದರೂ ವಿಚಾರಗಳಿರ್ತದೆ, ನನಗೆ ನನ್ನ ಸಂಸಾರದಲ್ಲಿ ಹೀಗಿದೆ ಏನಾದರೂ ಅಲ್ಲಿ ಸತ್ಯವನ್ನೇ ಬರ್ತದೆ. ಆವಾಗ ಅಲ್ಲಿ ಎಲ್ಲ ಬಂದವರೆಲ್ಲ ಇರ್ತಾರೆ. ಅವರು ಹೇಳ್ತಾರೆ, ಹೌದಾ. ಆವಾಗ ಅವರು ಎಲ್ಲಿಯಾದರೂ ಅವರಿಗೆ ಅದು ಸಮಾಧಾನ ಆಗದೇ ಇದ್ದರೆ, ಆ ವಿಚಾರದಲ್ಲಿ ಅವರಿಗೆ ಸಮಾಧಾನ ಅಂದರೆ ಅವರ ಮೈಯಲ್ಲಿ ಬಂದವರಿಗೆ ಅಲ್ಲಿ ಸಮಾಧಾನ ಆಗದಿದ್ದರೆ ಆವಾಗ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಯಾರು ಬರಲಿಲ್ಲ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಇನ್ನೊಂದು ಸಲ ಬಂದು ಇಲ್ಲಿ ಮಾತಾಡ್ಕೊಂಡು ಹೋಗಿ, ಇಲ್ಲ ಪೂಜಾರಲ್ಲಿ ಬಂದು ಮಾತಾಡಿ ಅಂತ ಹೇಳ್ತಾರೆ. ಆ ನಂತರ ಒಂದು ವೇಳೆ ಸರಿ ಇದ್ದರೆ ಅಲ್ಲಿ ಸರಿಯಾಗಿ ಅವರಿಗೆ ಇದು ಮಾಡಿ ಅಲ್ಲಿ ತೀರ್ಥಸ್ಥಾನ ಇದೆ, ಅಲ್ಲಿ ತೀರ್ಥಸ್ಥಾನ ಮಾಡಿ ಇಲ್ಲಿ ತಪ್ಪು ಕಾಣಿಕೆ ಅಂದರೆ ಏನಾದರೂ ತಪ್ಪು ಕಾಣಿಕೆ 101 ರೂಪಾಯಿ 501 ರೂಪಾಯಿ ಏನೋ ಹೇಳ್ತಾರೆ. ಅವರು ಹೇಳಿದ ತಪ್ಪು ಕಾಣಿಕೆ ಹಾಕಿ ಪ್ರಸಾದ ಕೊಡ್ತಾರೆ. ಅವರು ಅಲ್ಲಿಂದ ಸರಿ ಆಗ್ತದೆ. ಆ ನಂತರ ಅವರು ಊರಿಗೆಲ್ಲ ಹೋಗ್ತಾರೆ, ಅವರು ಸಂಸಾರ ಎಲ್ಲ ಸರಿ ಇರ್ತದೆ. ಇದು 1-2 ಕಥೆಗಳಲ್ಲ, ಇವಾಗಲೂ ನಡೀತಾ ಇದೆ. ಆದರೆ ಈ ರೀತಿಯ ನೋಡಿ, ಇದರಲ್ಲಿ 2-3 ರೀತಿಯ ಇದಿದೆ. ದಿವಾಕರಾಚಾರ್ಯರ ಒಂದು ವಿಚಾರದಲ್ಲಿ 2-3 ರೀತಿಯ ಸಂಶಯಗಳಿದೆ. ಒಂದು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ, ಅವ ಏನು ಬೇಕಾದರೂ ಮಾಡ್ಬೋದು. ಇನ್ನೊಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ರೆ ಅವ ಏನು ಬೇಕು ಅವನಿಗೆ ಏನು ಗೊತ್ತಾಗೋದಿಲ್ಲ, ಅವ ಏನು ಬೇಕಾದರೂ ಮಾಡ್ಬೋದು. ಅದು ಇನ್ನೊಬ್ಬ ಮಾನಸಿಕನೇ, ಅವನಿಗೆ ಸ್ವಲ್ಪ ಗೊತ್ತಿರ್ತದೆ. ಅವನಿಗೆ ಮೊಬೈಲ್ ಹೊತ್ತಲಿಕ್ಕೆ ಗೊತ್ತಿದೆ, ಇನ್ನೊಬ್ಬರ ಹತ್ರ ಕಾಲ್ ಮಾಡಿದರೆ ಚೆಂದ ಮಾತಾಡಲಿಕ್ಕೆ ಗೊತ್ತಿರ್ತದೆ, ಎಲ್ಲ ಗೊತ್ತಿರ್ತದೆ. ಇನ್ನೊಬ್ಬರಿಗೆ ಎಲ್ಲಿಯಾದರೂ ದೈವದ ಅಲ್ಲಾಂದರೆ ಕ್ಷೇತ್ರದ ಹುಂಡಿಗೆ ಕೈ ಹಾಕ್ಯ, ಅಲ್ಲ ಅಲ್ಲಿ ಯಾರ್ದಾದ್ರೂ ಜನರ ದುಡ್ಡನ್ನು ಕಳವು ಮಾಡ್ಯಾ, ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಇರ್ತದೆ. ಅದು
ಈಗ ಎಲ್ಲೆಲ್ಲ ಅಂತ ಹೇಳಿದರೆ ಅಲ್ಲಿ ಒಂದು ಯಾರಿಗಾದರೂ ಒಂದು ನಾಲಿಗೆಯನ್ನು ಒಬ್ಬನಿಗೆ ಮಾತು ಬರೋದಿಲ್ಲ, ಅದು ಕ್ಷೇತ್ರ ಕದರಿಂದ ಆಗಿದೆ ಅಲ್ಲ ಧರ್ಮಸ್ಥಳದಿಂದ ಆಗಿದೆ ಅಂತ ಹೇಳಿದರೆ ಅಲ್ಲಿ ಅವ ಹೋಗುವಾಗ ಅದು ಇಷ್ಟು ಚಿಕ್ಕದಿರ್ತದೆ, ನಾಲಿಗೆ ಅಂತೇಳಿ ದೊಡ್ಡದಿರ್ತದೆ, ಅದು ಎಲ್ಲಿ ಕೆಳಗೆ ಬಿತ್ತು. ಅದು ಒಂದು ವೇಳೆ ಅಂಥವ್ರಿಗೆ ಸಿಕ್ಕಿದರೆ ಅವ ಎಲ್ಲಿಯಾದರೂ ತಗೊಂಡೋಗಿ ಹಾಕಲಿಲ್ಲ ಅಂತ ಹೇಳಿದರೆ ನೋಡಿ ಅದು ಇವನಿಗೆ ಎಫೆಕ್ಟ್ ಆಗ್ತದೆ, 100ಕ್ಕೆ 100 ಎಫೆಕ್ಟ್ ಆಗ್ತದೆ ಅದು. ಯಾಕೆ ಅಂತ ಹೇಳಿದರೆ ನೋಡಿ ಅವ ತಗೊಂಡೋಗಿ ಅರಿಕೆ ಹಾಕ್ಲಿಕ್ಕೆ ಅಂತ ತಗೊಂಡು ಬರೋದು, ಅವ ಎಲ್ಲೇ ಬಿಡಿಸಿದ್ದಾನೆ, ಇವರು ಪುನಃ ಹೋಗಿ ತಗೊಬರ್ಬೇಕು. ಇವ ಅದನ್ನು ಕಿಸೆಗೆ ತಗೊಂಡೋಗಿ ಮಾರಿದರೆ ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಅಂಥ ಶಿವ ದೇವಸ್ಥಾನಗಳಿಗೆ ಎಲ್ಲಿಯಾದರೂ ಹೋದರೆ ಅಂಥವ್ರಿಗೆ ಒಂದು ಸ್ವಲ್ಪ ಆ ಕ್ಷೇತ್ರಕ್ಕೆ ಹೋದ ಕೂಡಲೇ ಒಂಥರ ಹುಚ್ಚುಡಿದಾಗೆ ಆಗ್ತದೆ ಅವರಿಗೆ. ಅಂಥದ್ದು ತುಂಬ ವ್ಯವಸ್ಥೆಗಳಿದೆ. ಎಲ್ಲರಿಗೆ ಅಂತ ಹೇಳಿದ್ರೆ ಹೆಗ್ಡೆಯವ್ರ ಹತ್ರ 2-3 ಜನ ಅವ್ರ ಕೈಯಲ್ಲಿ ಹಿಡ್ಕೊಂಡು ಬಂದು ಅಲ್ಲಿ ಇದು ಮಾಡ್ತಾರೆ, ಅವರು ದರ್ಶನದಾಗಿ ಬಂದು ಇದು ಮಾಡ್ತಾರೆ. ಅವರೇ ಕೇಳ್ತಾರೆ ಹೆಗ್ಡೆಯವರು, ಏನಾಗಿದೆ ನಿನಗೆ, ಏನಾಗಿದೆ? ಅವಾಗ ಸಮಾಧಾನ ಮಾಡ್ಕ, ಇದಕ್ಕೆ ನಾನು ಪರಿಹಾರ ಕೊಡ್ತೇನೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇನೆ, ಯಾಕೆ ನೀನು ಹೀಗೆ ಮಾಡ್ತೀಯಾ ಅಂತ ಕೇಳ್ತಾರೆ ಹೆಗ್ಡೆಯವರು. ಅವು ಕೇಳುವಾಗ ಅವರು ನನಗೆ ದೈವದ ಪ್ರಾಬ್ಲಮ್ ಆಗಿದೆ, ಅಲ್ಲಾದರೆ ನಾನು ಇಂಥ ಕಡೆ ಹೋಗುವಾಗ ನನಗೆ ದಾರಿಯಲ್ಲಿ ಹೋಗುವಾಗ ನನಗೆ ಏನೋ ಸಮಸ್ಯೆ ಆಯಿತು, ನನಗೆ ಬಿದ್ದುಬಿಟ್ಟೆ, ಏನೇನೋ ಅಲ್ಲಿ ಮಾತುಗಳು ಬರ್ತದೆ. ಅಂದರೆ ಅವರ ಒಟ್ಟಿಗೆ ಇದ್ದವರು ಹೇಳ್ತಾರೆ, ಇವರು ಹೇಳಲಿಲ್ಲ ಅಂದರೆ ಅವರು ಹೇಳ್ತಾರೆ, ಇವರಿಗೆ ಹೇಳಲಿಕ್ಕೆ ಅಷ್ಟೊತ್ತಿಗೆ ಆಗೋದಿಲ್ಲ ಆದರೆ ಅವರು ಹೇಳ್ತಾರೆ. ಅವ್ರು ಹೇಳಿದಾಗಲೇ ಅವರು ಹೇಳ್ತಾರೆ, ಹೋಗಿ ಅಲ್ಲಿ ಅವರ ಫುಲ್ಲು ಶರೀರವನ್ನು ಬೆಳ್ಳಿದ್ದ ಒಂದು ಕೊಟ್ಟು ಏನೋ ಒಂದು ಕಾಣಿಕೆ ಹಾಕಿ ತೀರ್ಥಸ್ನಾನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಂಥದ್ದು ತುಂಬ ಆಗಿದೆ ಸರ್ ಅಂಥದ್ದು. ಆದರೆ ಈ ರೀತಿಯ ವಿಡಿಯೋಗಳನ್ನು ಮಾಡಿಕೊಂಡು ಮಾಡಿದಂಥ ವ್ಯಕ್ತಿ ಇದ್ದರೆ ಇಷ್ಟರವರೆಗೆ ನನಗೆ ಗೊತ್ತಿಲ್ಲ, ಅಂಥ ಘಟನೆಗಳು ಆಗಲೇ ಇಲ್ಲ. ಇದು ನನಗೆ ಕಾಣ್ತದೆ ಇದರಲ್ಲಿ ಏನೋ ಒಂದು ಪಿತೂರಿ ಇದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅವ್ನು ನೋಡಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ. ನಿಮ್ಗೆ ಗೊತ್ತಿರೋದಾಗೆ ನೀವು ನೋಡ್ಕೊಳ್ಳಿ, ಹೆಗ್ಡೆಯವರೇ ಈ ಮಣ್ಣಿನಲ್ಲಿ ನ್ಯಾಯ ನೀತಿ ಧರ್ಮ ಇದೆಯಾ ಅಂತ ಎಷ್ಟು ಚಂದ ಕೇಳ್ತಾನೆ. ಇದೆ ಅಂತೆ, ಇದೆಯಲ್ಲ ಇದೆ, ಒಪ್ಕೊಳ್ತಾನಲ್ಲ ಅವನು. ಅದು ಬುರುಡೆ ಗ್ಯಾಂಗಿನ ಪ್ರಭಾವ ಅವನ ಮೇಲೆ ಆಗಿರಬಹುದು ಒಂದು. ಆದರೆ ನನಗೆ ಗೊತ್ತಿದ್ದಾಗೆ ಅವರ ಒಡನಾಟ ಅವನಿಗೆ ಇಲ್ಲ ಅಂತ ಕಾಣ್ತದೆ. ಹೌದು, ಆ ಪ್ರಭಾವ ಇದೆ, ಈ ಪ್ರಭಾವ ಇರಬಹುದು, ಆದರೆ ಇವನು ಬೇರೆಯವರ ಸಂಪರ್ಕ ಮಾಡಿರ್ಬೋದು ಅಂತ ಕಾಣ್ತದೆ. ಯಾಕೆಂದರೆ ಅವರ ಒಟ್ಟಿಗೆ ಸಂಪರ್ಕ ಮಾಡಿದರೆ ಬೇರೆ ಬೇರೆ ರೆಕಾರ್ಡ್ಗಳನ್ನು ಮಾಡ್ಬೋದು ಅಂತ ಅವನಿಗೊಂದು ಭಯ ಇರ್ಬೋದು. ಅದಕ್ಕೋಸ್ಕರ ಇವನು ಈಗ ಮೊನ್ನೆ ಒಬ್ಬರು ದಿವಾಕರ್ ಆಚಾರ್ಯ ಮತ್ತು ಅದು ಸೋಮನಾಥ್ ನಾಯ್ಕ ಅವ್ರದ್ದೇನೋ ಫೋಟೋ ಹಾಕಿದರು. ಆದ್ದರಿಂದ ನಾನು ಅದೆಲ್ಲ ನಂಬಲಿಕ್ಕಿಲ್ಲ, ಆದರೆ ಒಂದು ಪ್ರಭಾವ ಇದೆ ಅಂತ ಹೇಳುವಾಗ ನೀವು ಹೇಳುವ ಹಾಗೆ ಒಂದು ಇರುತ್ತೆ ಅವನಿಗೆ ಮಾನಸಿಕವಾಗಿ. ನೋಡಿ ಅದರ ವಿಷಯ ಏನು ತೆಗಿಲಿಲ್ಲ ಅವ ಅಲ್ಲಿ ಎಂಥ ಸೌಜನ್ಯದ ವಿಷಯ ಒಂದು ಕೂಡ ತೆಗಿಲಿಲ್ಲ. ಆದರೆ ಅವನು ಕೇಳಿದ್ದ ವಿಚಾರವೇ ಬೇರೆ, ಅದರಲ್ಲಿ ಮಟ್ಟಣ್ಣವರು ಮಾಡಿದಂಥ ವಿಚಾರವೇ ಬೇರೆ. ಆದರೆ ಇದೊಂದು ಸಹಜ ಸರ್. ಇದೆಲ್ಲ ಕ್ಷೇತ್ರದಲ್ಲಿ ನಾನು ನೋಡಿದಾಗೆ ತುಂಬ ಜನಗಳು ಬರ್ತಾರೆ, ಈಗಲೂ ಬರ್ತಾರೆ. ಆದರೆ ಈಗ ಮೊದಲೆಲ್ಲ ಹೆಗ್ಡೆಯವರು 7 ಗಂಟೆಗೆ ಹೋಗಿ ನ್ಯಾಯವನ್ನು ಇತ್ಯರ್ಥ ಮಾಡ್ತಿದ್ರು ಒಳಗಡೆನೆ. ಈಗ ಅವರು ಹೋಗುವುದಿಲ್ಲ. ಈಗ ಅದಕ್ಕಿಂತಲೇ 4 ಜನ ಇದ್ದಾರೆ, ಅವರೇ ನ್ಯಾಯ ಇತ್ಯರ್ಥಗಳನ್ನು ಮಾಡ್ತಾರೆ. ಯಾಕೆಂದರೆ ಸುರಿಗೆ ಹೇಳಿಬಿಡ್ತಾರೆ, ಸಾಯಂಕಾಲ ಬರ್ತಾರೆ ಅವರೆಲ್ಲ. ನಾಳೆ ನ್ಯಾಯ ಅದು ಪಂಚಾಯತಿಗೆ ಏನಾದರೂ ಇದ್ದರೆ, ಒಂದು ಕುಟುಂಬದಿದ್ದರೆ ಅಲ್ಲ ಯಾವುದಿದ್ದರೂ ಕೂಡ ಮೊದಲಿನ ದಿವಸ ಬರಬೇಕು ಅಲ್ಲಿಗೆ. ಬಂದರೆ ಅವರು ಅಲ್ಲಿ ಕೇಳ್ತಾರೆ, ಅಲ್ಲಿ ಗೇಟಿನಲ್ಲಿ ಏನು ವಿಚಾರ ಅಲ್ಲ ಹೀಗೆ ಹೌದಾ, ಅದಕ್ಕಿಂತಲೇ ಕೆಲವೆಲ್ಲ ಇದಕ್ಕೆ ಬೇರೆ ಬೇರೆ ಇಂಪಾರ್ಟೆಂಟ್ ಇದ್ದರೆ ಅದಕ್ಕೆ ಚೀಟಿ ಕೊಡ್ತಾರೆ, ಬೆಳಿಗ್ಗೆ 7 ಗಂಟೆ ಬಿಡ್ತಾರೆ ಒಳಗಡೆ. ಮೊದಲು ಹೆಗ್ಡೆಯವ್ರು ಹೋಗ್ತಿದ್ರು, ಈಗ ಹೋಗೋದಿಲ್ಲ ಅವರು. ಈಗ ಸಾಧಾರಣ ನನಗೆ ಗೊತ್ತಿದ್ದಾಗ ಒಂದು 8 ವರ್ಷ 9 ವರ್ಷದಿಂದ ಹೋಗೋದಿಲ್ವ ಏನೋ ನನಗೆ ಗೊತ್ತಿದ್ದಾಗೆ. ಅಂತೂ ಅವರ ಸಮಯಕ್ಕೆ ಅವರು ಹೋಗ್ತಾರೆ ಬರ್ತಾರೆ ಹೆಗ್ಡೆಯವ್ರ ದೇವಸ್ಥಾನಕ್ಕೆ. ಇದೆಲ್ಲ ದಿನನಿತ್ಯದ ಕೆಲಸಗಳಲ್ಲಿ ಆಗ್ತಾ ಉಂಟು, ಈಗಲೂ ಆಗ್ತಾ ಉಂಟು. ಆದರೆ ನಾನು ನೀವು ಕೇಳಿದ್ದಕ್ಕೆ ನಾನು ಹೇಳೋದು, ಆ ಕ್ಷೇತ್ರದ ಮಹಿಮೆ ಎಲ್ಲಿವರೆಗೆ ಅಂತ ಇದೆ ಅಂತ ಹೇಳಿದರೆ, ಆಗಲೇ ನಾನೊಂದು ಸಲ ಹೇಳಿದೆ, ಅದು ಖಾಲಿ ಅಲ್ಲಿಯ ಕ್ಷೇತ್ರದ ಭೂಮಿಗೆ ಮಾತ್ರ ಅಲ್ಲ, ಇಡೀ ಧರ್ಮಸ್ಥಳ ಗ್ರಾಮಕ್ಕೆ ಇದೆ. ಯಾಕೆಂತ ಹೇಳಿದ್ರೆ
ಪ್ರತಿಯೊಂದನ್ನು ನಾವು ಪೂಜೆ ಮಾಡುವಾಗ ಏನು ಮಾಡುವಾಗ ಮನೆಯಲ್ಲಿ ಯಾರೇ ಆಗಲಿ ಬ್ರಾಹ್ಮಣ ತತ್ವ ಸಿದ್ಧಾಂತವನ್ನು ತಗೊಂಡವರು ಯಾರೇ ಆಗಲಿ, ಪುರೋಹಿತರು, ಯಾವ ಪುರೋಹಿತರೇ ಆಗಲಿ, ಅವರು ಸುರಿಗೆ ಇಳಿದು ಈ ಗ್ರಾಮದ ಮಂಜುನಾಥ ಸ್ವಾಮಿಯ ಅಂಚನೆ ಅಣ್ಣಪ್ಪ ಸ್ವಾಮಿನ ಆಶೀರ್ವಾದ ತಗೊಂಡೇ ನಾವು ಮತ್ತೆ ಗಣಪತಿಯ ಇದನ್ನು ಅವರು ಇದು ಮಾಡ್ತಾರೆ. ಅದರಿಂದ ಕ್ಷೇತ್ರದ ಇದರಲ್ಲಿ ನಾವು ಯಾವುದೂ ಮಾತಾಡಲಿಕ್ಕಿಲ್ಲ. ನಾನು ಹೇಳೋದು ಆ ಕ್ಷೇತ್ರದ ಕೆಲವೆಲ್ಲ ಆ ಪೂಜೆ ಪುರಸ್ಕಾರ ಅದರ ಇದನ್ನು ಹೆಗ್ಡೆಯವರು ಮಾಡೋದು ಹೆಗ್ಡೆಯವರು ಅದನ್ನು ವಿಚಾರಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಾರಲ್ಲ. ಇವಾಗಲೂ ನೋಡಿ, ಅವರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಅವರು ಇದನ್ನು ನಾನು ಹೇಳೋದಿಲ್ಲ. ಮನುಷ್ಯನಿಗೆ ಪ್ರಾಯ ಆದಾಗ ಒಂದೊಂದೇ ಏನಾದರೂ ಚಿಕ್ಕ ಚಿಕ್ಕ ವಿಚಾರಗಳು ಬರ್ತದೆ. ಅವರು ಮೊನ್ನೆ ನಮ್ಮ ನರೇಂದ್ರ ಮೋದಿ ಅವರು ನಾವು ಅಯೋಧ್ಯೆಯ ಇದನ್ನು ಬಾವುಟವನ್ನು ಮೇಲೆ ಇದು ಮಾಡುವಾಗ ಮೇಲೆ ಕೈ ಮಾಡಿ ಇದು ಮಾಡುವಾಗ ಸೇಕಾಯಿತು. ಅದಕ್ಕೆ ಏನೇನೆಲ್ಲ ವ್ಯಂಗ್ಯ ಮಾಡಿದರು. ಅದಕ್ಕೆ ಏನು ಮಾಡೋದು? ಹಾಗೆ ಅಂತೇಳಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಎಲ್ಲಿಗೆ ಆಗ್ತದೆ? ಅವ್ರು ಮಾಡುವ ಕೆಲಸ ಎಷ್ಟಿದೆ. ಹಾಗೆ ಹೆಗ್ಡೆಯವರು ಕೂಡ ಸತ್ಯ ಹೇಳ್ತೇನೆ. ಹಾಗೆಯೇ ಅದರಿಂದ 10 ಪಟ್ಟು. ಯಾಕೆಂದರೆ ನರೇಂದ್ರ ಮೋದಿ ಅವರು ನಾವೀಗ ಅವರ ಕೆಲಸವನ್ನು 15 ವರ್ಷದಿಂದ ನೋಡೋದು ನಾವು. ಇವರ ಕೆಲಸವನ್ನು ಎಷ್ಟು ವರ್ಷದಿಂದ ನೋಡ್ತಿದ್ದೇವೆ? ಪಟ್ಟ ಆದ ನಂತರದಿಂದ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಕ್ಷೇತ್ರದ ಬಗ್ಗೆ ಮೊನ್ನೆಯ ದಿವಾಕರನ ಒಂದು ನಡಿಗೆಯ ಬಗ್ಗೆ ಅದು ಒಂದೆರಡಲ್ಲ, ತುಂಬ ಇದೆ. ಆದರೆ ಇವನ ನಡಿಗೆಗೂ ಅಲ್ಲಿ ಆದಂಥ ಇಷ್ಟವರೆಗೆ ಆದಂಥ ನಡಿಗೆಗೂ ವ್ಯತ್ಯಾಸ ತುಂಬ ಇದೆ. ಆತ್ಮೀಯ ವೀಕ್ಷಕರೇ, ಭಾಸ್ಕರ ಧರ್ಮಸ್ಥಳ ಅವರು ಸುಮಾರು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಏನು ನಡೆಯಿತು, ಕ್ಷೇತ್ರ ಏನು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಏನು, ಅವರ ಕಾರ್ಯವೈಖರಿ ಏನು ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಕ್ಷೇತ್ರದ ವಿರುದ್ಧವಾಗಿ ಅಪಪ್ರಚಾರ ಮಾಡುತ್ತಿದ್ದವರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಕಳೆದ 3-4 ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವಂಥ ಭಾಸ್ಕರ ಧರ್ಮಸ್ಥಳ ಅವರು ಇವತ್ತಿಗೂ ಸಹ ಆ ಹೋರಾಟದ ಉತ್ಸಾಹದಲ್ಲಿ ಇದ್ದಾರೆ. ಅವರಿಗೆ ನಮ್ಮ ಪರವಾಗಿ ಧನ್ಯವಾದ. ನಮಸ್ತೆ.